ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಕಾಳಗ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಸಿಎಂ ಟಾಕ್, ಇನ್ನೊಂದ್ ಕಡೆ ಕೆಪಿಸಿಸಿ ಪಟ್ಟದ ಫೈಟ್. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಕಾಳಗಕ್ಕೆ ಬ್ರೇಕ್ ಬೀಳುವ ಹಾಗೆ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಈಗಾಗಲೇ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಕಾಳಗ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಸಿಎಂ ಟಾಕ್, ಮತ್ತೊಂದು ಕಡೆ ಕೆಪಿಸಿಸಿ ಪಟ್ಟದ ಫೈಟ್. ಸಿಎಂ ಮತ್ತು ಡಿಸಿಎಂ ಬಣಗಳ ಮಧ್ಯೆ ಬಹಿರಂಗ ಬಡಿದಾಟ ಶುರುವಾಗಿದೆ. ಸ್ವಪಕ್ಷದ ನಾಯಕರ ನಡುವೆ ಮಾತಿನ ಮಲ್ಲ ಯುದ್ಧ ಜೋರಾಗಿದ್ದು, ಸಚಿವ ವರ್ಸಸ್ ಅಧ್ಯಕ್ಷ. ಸರ್ಕಾರಕ್ಕೆ ಭಾರೀ ಮುಜುಗರ ಉಂಟಾಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಒಂದು ಕಡೆ ಹೈ ಅಂಗಳಕ್ಕೆ ತಲುಪಿದೆ ಒಂದು ಕೈ ನಾಯಕರ ವಾಕ್ ಸಮರ. ಹೈಕಮಾಂಡ್ ಅಂಗಳದಲ್ಲಿ ಈ ಒಂದು ವಾಕ್ ಸಮರ ಜೋರಾಗಿರುವಂತದ್ದು ಹೈಕಮಾಂಡ್ ನಾಯಕರು ಗಮನಿಸ್ತಾ ಇದ್ದಾರೆ. ಸಚಿವ ಕೆಎನ್ ರಾಜಣ್ಣ ನಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಸಿಡಿದೆದ್ದಿದೆ. ಒಂದು ಕಡೆ ಈಗಾಗಲೇ ಸದ್ಯದ ಮಟ್ಟಿಗೆ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ. ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡುವಂತೆ ಖರ್ಗೆ ವಾರ್ನಿಂಗ್ ಮಾಡಿದ್ದಾರೆ. ಸಹಕಾರ ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ವಾರ್ನ್ ಮಾಡಿದ್ದು, ನಾಯಕರ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ನೀಡದಂತೆ ಸೂಚನೆ ಕೊಡಲಾಗಿದೆ. ಅದರ ಜೊತೆಗೆ ಕೆಪಿಸಿಸಿ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಂತಹ ನಾಯಕನಿಗೆ ಎಚ್ಚರಿಕೆಯ ಗಂಟೆ ರವಾನೆಯಾಗಿದೆ. ಏನ್ ಎಚ್ಚರಿಕೆ ಕೊಟ್ಟಿದ್ದಾರೆ ಖರ್ಗೆ ಅವರು? ರಾಜಣ್ಣ ಅವರಿಗೆ ಹೆಚ್ಚುವರಿ ಡಿಸಿಎಂ ಹುದ್ದೆಯ ಸೃಷ್ಟಿಯ ಬಗ್ಗೆ ಮಾತನಾಡ್ತಾ ಇದ್ರು ರಾಜಣ್ಣ ಅವರು. 3 ಡಿಸಿಎಂ ಸ್ಥಾನ ಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಸಿಎಂ ಹೆಸರು ದುರ್ಬಳಕೆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟಿದ್ರು. ಎಚ್ಚರಿಕೆ ನಡೆಯಲ್ಲ ಅಂತ. ಅಧ್ಯಕ್ಷರ ವಿರುದ್ಧ ಹೇಳಿಕೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ರಾಜಣ್ಣ ಅವರಿಗೆ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬುದ್ಧಿಮಾತನ್ನ ಹೇಳಿ ಕಳಿಸಿದ್ದಾರೆ. ವಾರ್ನಿಂಗ್ ಕೊಟ್ಟಿರುವಂತದ್ದು ಈಗ ಒಂದು ಸರ್ಕಾರಕ್ಕೆ ಭಾರಿ ಮುಜುಗರ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಮುಜುಗರವನ್ನ ತಪ್ಪಿಸಬೇಕಾಗಿದೆ. ಹಾಗಾಗಿ ಒಂದು ಕಡೆ ರಾಜಣ್ಣ ಅವರಿಗೆ ಎಚ್ಚರಿಕೆಯ ಗಂಟೆಯನ್ನ ರವಾನೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಕುರ್ಚಿಯ ಕಾಳಗದ ವಿಚಾರವಾಗಿ ಹೈಕಮಾಂಡ್ ಅಂಗಳಕ್ಕೆ ಹೋಗಿತ್ತು. ಆಗಾಗ ಕೆಲವೊಂದಿಷ್ಟು ನಾಯಕರು ಖರ್ಗೆ ಅವರನ್ನ ಭೇಟಿಯಾಗಿ ಬರ್ತಾ ಇದ್ರು. ಆದ್ರೆ ರಾಜಣ್ಣ ಅವರ ಹೇಳಿಕೆಗಳು ಮತ್ತಷ್ಟು ಕಠಿಣವಾಗ್ತಾ ಇದ್ವು. ಎಲ್ಲೋ ಒಂದು ಕಡೆ ರಾಜಣ್ಣ ಅವರ ಹೇಳಿಕೆಗೆ ಖುದ್ದು ಬ್ರೇಕ್ ಹಾಕೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದಾದ್ರ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕೆಲವೊಂದಿಷ್ಟು ವಿಚಾರಗಳು ವಿಪಕ್ಷಕ್ಕೆ ಆಹಾರ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಜಾಣ ನಡೆಯನ್ನ ಅನುಸರಿಸೋದಕ್ಕೆ ಹೈಕಮಾಂಡ್ ಮುಂದಾಗ್ತಿದೆಯಾ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ.
ರೂಪಾ, ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಿಷ್ಟು ನಾಯಕರ ವಾಕ್ ಸಮರ ಹೆಚ್ಚಾಗಿರ್ತಕ್ಕಂಥದ್ದು. ಸಚಿವರಾಗಿರ್ತಕ್ಕಂಥ KN ರಾಜನ್ ಅವರು ನೇರ ಫೈಟ್ ಅನ್ನ ನೇರವಾಗಿ ಒಂದು ವಾಗ್ದಾಳಿ ನಡೆಸುವ ಮುಖಾಂತರ KPCC ಅಧ್ಯಕ್ಷರು ಆಗಿರುವಂತಹ ಉಪಮುಖ್ಯಮಂತ್ರಿಗಳು ಆಗಿರುವಂತಹ DK ಶಿವಕುಮಾರ್ ಅವರ ವಿರುದ್ಧ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು. ಮತ್ತೆ ಈಗಾಗಲೇ ಒಂದ್ ಕಡೆ ಒಬ್ಬರ ಬಳಿ 2 ಹುದ್ದೆ ಇರೋ ಆಗಿಲ್ಲ ಅನ್ನುವಂಥ ವಿಚಾರಗಳಾಗಿರ್ಬೋದು. ಒಂದ್ ಕಡೆ DCM ಸ್ಥಾನ ಇದೆ, ಇನ್ನೊಂದು ಕಡೆ KPCC ಅಧ್ಯಕ್ಷ ಸ್ಥಾನ ಇದೆ. ಹಾಗಾಗಿ ಒಬ್ಬರಿಗೆ ಒಂದೇ ಹುದ್ದೆ ಸೃಷ್ಟಿ ಮಾಡಬೇಕು, ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಹುದ್ದೆಯನ್ನ ನಮಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರಬಲವಾಗಿರ್ತಕ್ಕಂಥ ಒಂದು ವಾದವನ್ನು ಕೂಡ ಮಂಡನೆ ಮಾಡಿದ್ರು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ DCM DK ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿರ್ತಕ್ಕಂಥ KN ರಾಜನ್ ಅವರ ನಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಸಚಿವರು ಕೂಡ ಒಂದಿಷ್ಟು ಅಸಮಾಧಾನ ತೋರಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಸ್ವತಃ DK ಶಿವಕುಮಾರ್ ಅವರ ಸಹೋದರ ಆಗಿರ್ತಕ್ಕಂಥ DK ಸುರೇಶ್ ಅವರು ಕೂಡ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಹೋಗಿ ದೂರನ್ನ ಕೊಟ್ಟಿರುವಂಥದ್ದು. ಅವರಿಗೆ ರಂಗನಾಥ್ ಅವರು, ಕುಣಿಗಲ್ ರಂಗನಾಥ್ ಅವರು ಕೂಡ ಸಾಥ್ ಕೊಟ್ಟಿದ್ರು. ಪಕ್ಷದ ಅಧ್ಯಕ್ಷರ ಬಗ್ಗೆ ನೇರವಾಗಿ ಈ ರೀತಿಯಾಗಿರ್ತಕ್ಕಂಥ ವಾಗ್ದಾಳಿ ನಡೆಸಿದ್ರೆ ಎಲ್ಲೋ ಒಂದು ಕಡೆ ಪಕ್ಷದ ಕಾರ್ಯಕರ್ತರಿಗೂ ಕೂಡ ನೋವಾಗುತ್ತೆ. ಅದರಂತೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಹಾನಿ ಉಂಟಾಗುವಂತ ಸಾಧ್ಯತೆ, ಮುಂಬರ್ತಕ್ಕಂಥ ಏನು ಸ್ಥಳೀಯ ಮಟ್ಟದ ಚುನಾವಣೆಗಳು ಕೂಡ ಇದು ಎಫೆಕ್ಟ್ ಆಗುವಂಥದ್ದು. ಹಾಗಾಗಿ ನೀವು ಕೂಡಲೇ ಇದಕ್ಕೆ ಬ್ರೇಕ್ ಆಗಬೇಕು. ನೀವು ಒಂದ್ ಕಡೆ ಒಂದು ACC ಅಧ್ಯಕ್ಷರಾಗಿದ್ದೀರಿ, ನೀವು ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟರು ಸಹಿತ ಅವರು ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಅಥವಾ ನೀವು ಏನಾದರೂ ಒಂದು ಎಚ್ಚರಿಕೆಯನ್ನು ಕೊಡಲೇಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥ. ಹಾಗಾಗಿ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡೂ ಬಣದ ನಾಯಕರಿಗೂ ಕೂಡ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿ ಸಚಿವ KN ರಾಜನ್ ಅವರಿಗೂ ಕೂಡ ಒಂದಿಷ್ಟು ಬುದ್ಧಿಮಾತು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ DK ಶಿವಕುಮಾರ್ ಅವರು ಈಗಾಗಲೇ CM ಸ್ಥಾನದ ಪ್ರಬಲ ಆಕಾಂಕ್ಷಿ. ಈ ಒಂದು ಸಂದರ್ಭದಲ್ಲಿ CM ಆಗುವಂತ ಅವಕಾಶ ಸಿಕ್ಕರೆ ನಾವು ಕೂಡ CM ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಹಲವಾರು ನಾಯಕರು ಕೂಡ ಇದ್ದಾರೆ. ಒಂದ್ ಕಡೆ CM ಸ್ಥಾನದ ಪ್ರಬಲ ಪೈಪೋಟಿ ನಡೆಯುವಂತ ಸಂದರ್ಭದಲ್ಲಿ ಇನ್ನೊಂದು ಕಡೆ KPCC ಅಧ್ಯಕ್ಷ ಸ್ಥಾನ ಕೂಡ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥ KN ರಾಜನ್ ಅವರು ಕೂಡ ನನಗೂ ಏನು ಅಧ್ಯಕ್ಷ ಸ್ಥಾನ ಕೊಡೋದಾದ್ರೆ ನಾನು ಸಚಿವ ಸ್ಥಾನ ಕೂಡ ಬಿಡ್ತೇನೆ ಅನ್ನುವಂಥ ಮಾತುಗಳನ್ನು ಕೂಡ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇವೆರಡೂ ವಾಕ್ ಸಮರಗಳು ಪಕ್ಷದ ಮೇಲೆ ಪರಿಣಾಮ ಬೀರುವಂಥದ್ದು, ವಿಪಕ್ಷಗಳಿಗೆ ಅಸ್ತ್ರವೆಂಬಂತೆ ಕಾಣುತ್ತೆ. ಹಾಗಾಗಿ DK ಶಿವಕುಮಾರ್ ಅವರಾಗಿರ್ಬೋದು ಅಥವಾ KN ರಾಜನ್ ಅವರಾಗಿರ್ಬೋದು ಯಾರು ಕೂಡ ಪಕ್ಷದ ಒಂದು ಹಿತದೃಷ್ಟಿಯಿಂದ ಬಹಿರಂಗವಾಗಿ ಹೇಳಿಕೆ ಕೊಡುವಂಥದ್ದು ಏನಿಲ್ಲ. ಏನೇ ಇದ್ರೂ ಸಹಿತ ನನ್ನ ಬಳಿ ಬನ್ನಿ ಅಥವಾ ರಾಹುಲ್ ಗಾಂಧಿ ಅವರಿದ್ದಾರೆ ಅವರ ಬಳಿ ಏನೇ ಇದ್ರೂ ಕೂಡ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಿವಿಮಾತು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ KN ರಾಜನ್ ವಿರುದ್ಧವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ACC ನಾಯಕರಿಗೆ ಪತ್ರ ಬರೆಯುವಂತ ಎಲ್ಲ ಸಾಧ್ಯತೆ ಇದೆ. ಅಂದ್ರೆ ಇದು DK ಶಿವಕುಮಾರ್ ಅವರ ವಿರುದ್ಧವಾಗಿ ಬಹಿರಂಗವಾಗಿರ್ತಕ್ಕಂಥ ಅವರ ಅಸಮಾಧಾನ ತೋಡ್ಕೊಳ್ತಾ ಇದ್ದಾರೆ. ಇದರಿಂದ ನಮಗೂ ಕೂಡ ಗೊಂದಲ ಸೃಷ್ಟಿ ಆಗುತ್ತೆ. ಮುಂದೆ ನಾವು ಪಕ್ಷ ಸಂಘಟನೆ ಹೇಗೆ ಮಾಡೋಣ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಆ ಪತ್ರದಲ್ಲಿ ಉಲ್ಲೇಖ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಇವೆಲ್ಲ ಬೆಳವಣಿಗೆ ನಡೆದಂತ ಸಂದರ್ಭದಲ್ಲಿ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಒಂದಿಷ್ಟು ಕಿವಿ ಮಾತು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಒಂದು ಕಿವಿ ಮಾತಿಗೂ ಕೂಡ ಸಚಿವರಾಗಿರ್ತಕ್ಕಂಥ KN ರಾಜನ್ ಆಗಿರ್ಬೋದು ಮತ್ತೆ CM ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಸಚಿವರು ಸುಮ್ಮನಾಗ್ತಾರಾ ಅಥವಾ ಇನ್ನೂ ಕೂಡ ಯಾವ ರೀತಿಯಾಗಿ ಅವರ ಮುಂದಿನ ನಡೆ ಇರುತ್ತೆ ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ರೂಪಾ, ಪ್ರಮುಖವಾಗಿ ಬಸವರಾಜ್ ನೋಡಿ, ಒಂದು ಕಡೆ ಸದ್ಯದ ಮಟ್ಟಿಗೆ ಕೆಲವೊಂದಿಷ್ಟು ಹೇಳಿಕೆಯ ವಿಚಾರವಾಗಿ DK ಶಿವಕುಮಾರ್ ಅವರು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ರು. ಯಾಕಂದ್ರೆ ನೇರವಾಗಿ ಹೈಕಮಾಂಡ್ ನಾಯಕರನ್ನೇ ಭೇಟಿಯಾಗಿ ಹೇಳಿಕೆ ಕೊಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಆದಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಿದ್ದಾರೆ. ಯಾಕಂದ್ರೆ ಒಂದು ದಲಿತ ನಾಯಕರನ್ನು ಎದುರಾಕೊಳ್ಳೋದಕ್ಕಾಗಲ್ಲ, ಅಹಿಂದ ವರ್ಗವನ್ನು ಕೂಡ ಇಲ್ಲಿ ಎದುರಾಕೊಳ್ಳೋದಕ್ಕಾಗಲ್ಲ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಮೊದಲೇ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯದ ಸಾರಥಿ ಅನ್ನುವಂಥದ್ದು ಹೆಸರು ಪಡೆದುಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ವಿಚಾರವಾಗಿ ಅಳೆದು ತೂಗಿ ಇಂತಹದ್ದೇ ಒಂದು ವಿಚಾರಗಳನ್ನ ಮುಂದಿಡಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಈ 3 DCM ಹಾಗೆ KPCC ಅಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ DK ಶಿವಕುಮಾರ್ ಅವರು ನಿದ್ದೆಗೆಡಿಸಿದಂತದ್ದು ಸುಳ್ಳಲ್ಲ. ತಮ್ಮನಿಗೆ KPCC ಪಟ್ಟದ ವಿಚಾರವಾಗಿ ಕೂಡ ಥಿಂಕ್ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಇವೆಲ್ಲವೂ ಕೂಡ ದೊಡ್ಡ ಹೊರೆ ಹೈಕಮಾಂಡ್ ತಲೆ ಮೇಲೆ ಇದೆ. ರಾಜ್ಯ ನಾಯಕರಿಗೆ ಬ್ರೇಕ್ ಹಾಕ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದು ಮತ್ತೆ ಬೇರೆ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತ ಎಚ್ಚರಿಕೆ ರವಾನಿಸಿರಬಹುದಾ ಅಂತ. ಖಂಡಿತ ರೂಪ, ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದ ಪಾಳ್ಯದಲ್ಲಿ ನಡೀತಕ್ಕಂಥ ಒಂದಿಷ್ಟು ವಾಕ್ ಸಮರಗಳು ಇದು ಪಕ್ಷಕ್ಕೆ ಹಾನಿ ಉಂಟಾಗುವಂತ ಎಲ್ಲ ಸಾಧ್ಯತೆ ಇರುವಂಥದ್ದು. ಇಲ್ಲಿ ಎರಡು ಬಣಗಳ ಬಡಿದಾಟದ ನಡುವೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂಬರ್ತಕ್ಕಂಥ ಒಂದು ಚುನಾವಣಾ ಸಂದರ್ಭಗಳಾಗಿರ್ಬೋದು ಮತ್ತೆ ಪಕ್ಷ ಸಂಘಟನೆಗೆ ಇದು ತೊಡಕಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಎಚ್ಚರಿಕೆ ನಡೆಯನ್ನ ವಹಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ನಿಲುವು. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ
ಕೆಪಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಇರ್ತಕ್ಕಂಥ ನಾಯಕರು ಕೂಡ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಇರ್ತಕ್ಕಂಥ ನಾಯಕರನ್ನು ಕೂಡ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವತಃ ಕೆ ಎನ್ ರಾಜಣ್ಣ ಅವರ ಹೇಳಿಕೆಗಳು ಮತ್ತೆ ಕೆಲವೊಂದಿಷ್ಟು ದಲಿತ ಸಚಿವರು ಹೇಳ್ತಕ್ಕಂಥ ಹೇಳಿಕೆಗಳು ಸಂಬಂಧಪಟ್ಟಂತೆ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ದೂರು ಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಜ್ಜಾಗಿರುವಂತದ್ದು. ಅವ್ರು ಏನೇ ಇಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ಸಹಿತ ಅದಕ್ಕೆ ತಿರುಗೇಟು ಕೊಡುವಂತ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗ್ತಾ ಇಲ್ಲ. ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ, ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರು ಹೇಳಿದಂತೆ ನಡೆಯುತ್ತೆ ಅನ್ನುವಂತ ರೀತಿಯಲ್ಲಿ ಕೂಡ ಅವರು ಮೌನವನ್ನು ವಹಿಸ್ತಾ ಇದ್ದಾರೆ. ಹಾಗಾಗಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಇಲ್ಲಿ ಆಗ್ತಕ್ಕಂಥ ಬೆಳವಣಿಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಗಾಂಧಿ ಅವರಿಗೂ ಕೂಡ ಹೋಗಿ ದೂರನ್ನ ಕೊಡುವಂತ ಎಲ್ಲ ಸಾಧ್ಯತೆ ಇದೆ. ಅದಕ್ಕೆ ದೆಹಲಿಗೆ ಕೂಡ ಹೋಗುವಂತ ಎಲ್ಲಾ ಕಾರ್ಯವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ಧತೆ ನಡೆಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ನಡೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇತ್ತ ಸಿಎಂ ಸಿದ್ದರಾಮಯ್ಯನವರ ಬಣದ ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡುವ ಮುಖಾಂತರ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಬಣಕ್ಕೆ ಕೂಡ ತಿರುಗೇಟು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆ ನಡೆಸ್ತಾ ಇದ್ದಾರೆ. ಈ ಗೊಂದಲವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೆ ಅಥವಾ ತಿಳಿಗೊಳಿಸ್ತಾರೆ ಅನ್ನುವಂಥದ್ದು